ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್‌ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2024-25ನೇ ಶೈಕ್ಷಣಿಕ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಇವತ್ತು ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸಬೇಕಾಗಿದೆ. ಅಂದರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ಅನ್ನು ಪ್ರಕಟಪಡಿಸಿ 21ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಅವಕಾಶ ನೀಡೋದಾಗಿ ಸಿಎಸಿಯ ಅಧಿಕೃತ ವೆಬ್ಸೈಟ್ನ ನೋಟಿಫಿಕೇಶನ್ ಈಗಾಗಲೇ ಬಿಡುಗಡೆ ಮಾಡಲಾಗಿತ್ತು. ಸೊ ಆ ಒಂದು ನೋಟಿಫಿಕೇಶನ್ ಆಧಾರಿತವಾಗಿ ಇವತ್ತು ಈ ಎಲಿಜಿಬಲ್ ಲಿಸ್ಟ್ ಅನ್ನ ಅಥವಾ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸಿದ್ರೆ ಹೇಗೆ ನೋಡೋದು ಅನ್ನುವಂಥ ವಿವರಗಳನ್ನ ಅದನ್ನ ಇವತ್ತೇ ಪ್ರಕಟಪಡಿಸಬೇಕಾಗಿತ್ತು. ಇನ್ಫ್ಯಾಕ್ಟ್ ಇನ್ನೂ ಕೂಡ ವೆಬ್ಸೈಟ್ ನಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಹಾಗಾದ್ರೆ ಇವತ್ತು ಅದು ಪ್ರಕಟಗೊಳ್ಳುವ ಸಾಧ್ಯತೆ ಇದೆಯಾ ಅಥವಾ ಯಾವತ್ತದು ಪಬ್ಲಿಷ್ ಆಗಬಹುದು ಅನ್ನುವಂತಹ ವಿವರಗಳನ್ನ ಸಂಪೂರ್ಣವಾಗಿ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಈಗಾಗಲೇ ಗೊತ್ತಿದೆ ನಿಮಗೆ ಪ್ರಿಸ್ಕ್ರೈಬ್ಡ್ ನೋಟಿಫಿಕೇಶನ್ ಪ್ರಕಾರ ದಾಖಲಾತಿ ಪ್ರಕ್ರಿಯೆಯ ವೇಳಾಪಟ್ಟಿಯ ಪ್ರಕಾರ ಇವತ್ತು ಸಿಎಸಿಯಿಂದ ಆನ್ಲೈನ್ ಅರ್ಜಿಗಳ ದತ್ತಾಂಶ ಸಂಗ್ರಹಣೆ ಮತ್ತು ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸುವಂತಹ ದಿನಾಂಕ ಇವತ್ತು 19/11/2024. ಸೊ ಇವತ್ತು ಬಿಡುವಂತಹ ಈ ಎಲಿಜಿಬಲ್ ಅಥವಾ ಅರ್ಹತಾ ಪಟ್ಟಿಯ ಆಧಾರದ ಮೇಲೆ ನಾಡಿದ್ದಿಂದ ಅಂದ್ರೆ 21ನೇ ತಾರೀಕಿನಿಂದ ಪ್ರತಿಯೊಂದು ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳೇನಿದಾವೆ, ನೀವು ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಂಡಿದ್ರಿ ಸಿಟಿ ಅಥವಾ ಡಯಟ್ ಕೇಂದ್ರಗಳನ್ನ, ಅಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಡೆಯುವುದಾಗಿ ಈಗಾಗಲೇ ಇಲಾಖೆ ಹೇಳಿತ್ತು. ಸೊ ಈ ಒಂದು ನಿಗದಿಪಡಿಸಿದ ವೇಳಾಪಟ್ಟಿಯಂತೆಯೇ ಕೆಲವೊಂದ್ಸಲ ನಡೆಯೋದು ಕಷ್ಟಕರ ಆಗತ್ತೆ. 2-3 ದಿನ ವ್ಯತ್ಯಾಸವಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಕಳೆದ ವರ್ಷ ಕೂಡ ನಾವು ಈ ಬದಲಾವಣೆಗಳನ್ನ ನೋಡಿದೀವಿ. ತುಂಬಾ ಸಲ ರಿವೈಸ್ಡ್ ಆದಂತಹ ಒಂದಿಷ್ಟು ವಿವರಗಳನ್ನ ಕೂಡ ಬಿಟ್ಟಿದ್ದಾರೆ. ಸೊ ಅಗೇನ್ ರಿವೈಸ್ಡ್ ಟೈಮ್ ಟೇಬಲ್ ಅನ್ನು ಕೂಡ ಬಿಟ್ಟಿದ್ರು ಕಳೆದ ವರ್ಷ ಕೂಡ. ಈ ವರ್ಷ ಕೂಡ ರಿವೈಸ್ಡ್ ಟೈಮ್ ಟೇಬಲ್ ಅನ್ನ ಬಿಡಬಹುದು ಅಥವಾ ಇವತ್ತು ತಡರಾತ್ರಿಯವರೆಗೂ ಕೂಡ ನಮ್ಮ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸುವ ಸಾಧ್ಯತೆಗಳಿದೆ. ಇನ್ ಕೇಸ್ ಏನಾದರೂ ಇವತ್ತು ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸಲಿಲ್ಲ ಅಂದ್ರೆ ನಾಳೆ ಅಥವಾ ನಾಡಿದ್ದು 2 ದಿನಗಳ ಒಳಗಾಗಿ ಅರ್ಹತಾ ಪಟ್ಟಿ ಅಥವಾ ಎಲಿಜಿಬಲ್ ಲಿಸ್ಟ್ ಅನ್ನು ಕೂಡ ಪ್ರಕಟಪಡಿಸ್ತಾರೆ. ಸೊ ನೇರವಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ನ CSL ನ ಅಧಿಕೃತವಾದಂತಹ ವೆಬ್ಸೈಟ್ ನಲ್ಲಿ ನೀವು ಈ ಒಂದು ಲಿಸ್ಟ್ ಅನ್ನ ನೋಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ನಿಮಗೆ ಯಾವುದೇ ಮೆಸೇಜ್ ಆಗಲಿ ಅಥವಾ ಯಾವುದೇ ಇಮೇಲ್ ಆಗಲಿ ಈ ಕುರಿತಾಗಿ ಬರುವುದಿಲ್ಲ. ಯಾವುದೇ ಕನ್ಫರ್ಮೇಶನ್ ಮೆಸೇಜ್ ಕೂಡ ಬರುವುದಿಲ್ಲ. ನೀವೇ ಖುದ್ದಾಗಿ ನೇರವಾಗಿ ವೆಬ್ಸೈಟ್ ನ ವ್ಯಾಪ್ತಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಬೇಕು. ಇಲ್ಲೇನು BEd ನೋಟಿಫಿಕೇಶನ್ 2024-25 ಅಂತ ಕಾಣಿಸ್ತಾ ಇದೆ. ಇದರ ಮೇಲ್ಗಡೆನೆ ನಿಮಗೆ ಎಲಿಜಿಬಲ್ ಲಿಸ್ಟ್ ಆರ್ಟ್ಸ್ ಅಂಡ್ ಸೈನ್ಸ್ ಅಂತ ಬರುತ್ತೆ. ಆರ್ಟ್ಸ್ ಇನ್ಕ್ಲೂಡ್ಸ್ ಆರ್ಟ್ಸ್ ಅಂಡ್ ಕಾಮರ್ಸ್. ಆರ್ಟ್ಸ್ ಮತ್ತೆ ಕಾಮರ್ಸ್ನವರು ಸೇರಿ ಆರ್ಟ್ಸ್ ಲಿಸ್ಟ್ ಬರುತ್ತೆ. BSc ವಿದ್ಯಾರ್ಥಿಗಳದ್ದು ಅಥವಾ MSc BSc ವಿದ್ಯಾರ್ಥಿಗಳದ್ದು ಸೈನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಸರ್ ನಾವು ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದೀವಿ, ನಮ್ದು ಬಂದಿಲ್ವಲ್ಲ ಅಂತ ನೀವು ಕ್ವಶನ್ ಮಾಡೋಂಗಿಲ್ಲ. ಆರ್ಟ್ಸ್ ಒಂದು ಸಪರೇಟ್, ಸೈನ್ಸ್ ಒಂದು ಸಪರೇಟ್ ಎಲಿಜಿಬಲ್ ಲಿಸ್ಟ್ ಕೂಡ ಇಲ್ಲೇ ಪ್ರಕಟಗೊಳ್ಳುತ್ತೆ. ಸೊ ಹೇಗೆ ಚೆಕ್ ಮಾಡೋದು ಅಂತ ವರಿ ಮಾಡಬೇಡಿ. ನಾನು ನೇರವಾದ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಸೊ ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿ ಸೊ ನಾನು ಇಲ್ಲಿಂದ ಆ ಲಿಂಕ್ ಅನ್ನು ಕಾಪಿ ಮಾಡಿಕೊಂಡು ನೇರವಾಗಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫ್ರೀಕ್ವೆಂಟ್ ಆಗಿ ಚೆಕ್ ಮಾಡ್ತಾ ಇರಿ. ಯಾವಾಗ ಬೇಕಾದರೂ ಎಲಿಜಿಬಲ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡುವಂತಹ ಸಾಧ್ಯತೆಗಳಿದೆ. ಸೊ ಆಸ್ ಪರ್ ದ ನೋಟಿಫಿಕೇಶನ್ ಇವತ್ತು ನೋಟಿಫಿಕೇಶನ್ ನ ಪ್ರಕಾರ ಒಂದು ಅರ್ಹತಾ ಪಟ್ಟಿ ಪ್ರಕಟಗೊಳ್ಳುತ್ತೆ. ಸೊ ಅದು ಇವತ್ತು ಆಗ್ಲಿಲ್ಲ ಅಂದ್ರೂ ಕೂಡ ನಾಳೆ ಅಥವಾ ನಾಡಿದ್ದು 2 ದಿನಗಳ ಒಳಗಾಗಿ ಆದ್ರೂ ಎಲಿಜಿಬಲ್ ಲಿಸ್ಟ್ ಬರುತ್ತೆ. ಅದಾದ ನಂತರ ನಿಮಗೆ 8 ದಿನಗಳ ಕಾಲಾವಕಾಶ ಇರುತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ. ಸೂಚನೆಗಳಿಗೆ ಅನುಸಾರವಾಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಅನೆಕ್ಸರ್ 6 ನ ಆಧಾರದ ಮೇಲೆ ನೋಟಿಫಿಕೇಶನ್ ಅಲ್ಲಿ ಹೇಳಿದಂತೆ ಅನೆಕ್ಸರ್ 6 ನ ಪ್ರಕಾರ ಹೊಂದಿಸಿಕೊಂಡು ನೀವು ವೆರಿಫಿಕೇಶನ್ಗೂ ಕೂಡ ಹೋಗಬೇಕಾಗುತ್ತೆ. ಸೊ ಸದ್ಯಕ್ಕೆ ಈ ಒಂದು ಎಲಿಜಿಬಲ್ ಲಿಸ್ಟ್ಗಾಗಿ ನೀವೆಲ್ಲ ವೇಟ್ ಮಾಡ್ತಾ ಇದ್ರಿ. ಆ ಒಂದು ಲಿಸ್ಟ್ ಅನ್ನ ಸದ್ಯದಲ್ಲೇ ಬಿಡ್ತಾರೆ. ಇವತ್ತು ಆಗಿಲ್ಲ ಅಂದ್ರೆ ನಾಳೆ ನಾಡಿದ್ದಂತೂ ಡೆಫಿನೆಟ್ಲಿ ಬರುತ್ತೆ. ಆ ಲಿಸ್ಟ್ ಬಂದ ನಂತರ ಏನ್ ಮಾಡಬೇಕು, ಅದರಲ್ಲಿ ಹೆಸರಿದ್ದವ್ರು ಏನ್ ಮಾಡಬೇಕು, ರಿಜೆಕ್ಟ್ ಆದವ್ರು ಏನ್ ಮಾಡಬೇಕು, ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಲೈವ್ ಮೂಲಕ ನಿಮಗೆ ಖಂಡಿತವಾಗಿ ಎಲ್ಲ ಉತ್ತರಗಳನ್ನು ಕೂಡ ನೀಡ್ತೀನಿ. ಸೊ ಎಲಿಜಿಬಲ್ ಲಿಸ್ಟ್ ಅನ್ನ ಬಿಡೋವರೆಗೂ ವೇಟ್ ಮಾಡ್ತಾ ಇರಿ. ಬಿಟ್ಟ ನಂತರ ನಾನು ನಿಮಗೆ ಮತ್ತೊಮ್ಮೆ ಅಫಿಷಿಯಲ್ ಆಗಿ ಕೂಡ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ನೇರವಾದ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫ್ರೀಕ್ವೆಂಟ್ ಆಗಿ ನಿಮ್ಮ ಅಪ್ಡೇಟ್ಸ್ ಗಳನ್ನ ಕೂಡ ನೀವು ಚೆಕ್ ಮಾಡ್ತಾ ಇರಬಹುದು ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.